ಲೇಔಟ್ ಎಳ್ಳುಕುಂಟೆ ನಿಧಿ ಶೋಧ ಆರೋಪಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮುಜರಾಯಿ ಇಲಾಖೆ ದೇವಸ್ಥಾನದ ಜಾಗದಲ್ಲಿ ನಿಧಿ ಶೋಧವನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಕ್ರಮದ ಭರವಸೆಯನ್ನ ಈಗ ಸಚಿವರು ಕೊಟ್ಟಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಮುಜರಾಯಿ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ನೀಡಿ ದೇವಸ್ಥಾನದ ಜಾಗವನ್ನ ಪರಿಶೀಲನೆ ಮಾಡಿದ್ದಾರೆ. ಜಾಗವನ್ನ ಕಬ್ಜಾ ಮಾಡಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಮುಜರಾಯಿ ಇಲಾಖೆ ಅಧಿಕಾರಿಗಳಿಂದ ಇವತ್ತು ಪರಿಶೀಲನೆಯನ್ನ ಮಾಡಲಾಗುತ್ತೆ. ಅನಂತರದಲ್ಲಿ ಇದು ನಿಜಕ್ಕೂ ಕೂಡ ಕಬ್ಜಾ ಮಾಡಿಕೊಂಡಿರೋ ಜಾಗನೇ ಅಥವಾ ಏನು ಅನ್ನೋದು ಗೊತ್ತಾಗುತ್ತೆ. ಈ ದೇವಸ್ಥಾನದ ಜಾಗವನ್ನೇ ಕಬ್ಜಾ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಈಗ ಬಹಳವಾಗಿ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ನಿಧಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ನಿಧಿ ಶೋಧವನ್ನ ನಡೆಸಿದ್ರು. ಕೆಲ ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ಅದ್ಯಾರು ಮಾಡಿದ್ದು ಅನ್ನುವಂತ ಪ್ರಶ್ನೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ಆರೋಪಗಳೇನು ಕೇಳಿ ಬಂದಿತ್ತಲ್ವಾ, ಆ ಎಲ್ಲ ಆರೋಪಗಳಿಗೂ ಕೂಡ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಬೆಂಗಳೂರಲ್ಲಿ ನಿಧಿಗಾರರ ಹಾವಳಿ ಹೆಚ್ಚಾಗಿದೆ. HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಏಳುಕುಂಟೆ ಗ್ರಾಮದಲ್ಲಿ ಪುರಾತನ ಐತಿಹ್ಯವುಳ್ಳಂತಹ ದೇವಸ್ಥಾನದ ವೀರಗಲ್ಲ ಬಳಿ ಖಾಸಗಿ ವ್ಯಕ್ತಿಯೋರ್ವ ನಿಧಿಯ ಆಸೆಗಾಗಿ ಆ ಜಾಗವನ್ನು ಅಗೆದು ನಿಧಿಗಾಗಿ ಯತ್ನ ಮಾಡಿರುವಂತಹ ಕೃತ್ಯ ನಡೆದಿದೆ. ಸದ್ಯ ಈಗ ನಾವು ಆ ಒಂದು ದೇವಸ್ಥಾನದ ವೀರಗಲ್ಲ ಬಳಿ ಇದೀವಿ. ತಾವು ದೃಶ್ಯಗಳನ್ನು ಕೂಡ ನೋಡಬಹುದು. ಇಲ್ಲೇನ್ ಸಿಗ್ತಾ ಇದೆ, ಈ ಶಿವನ ವೀರಗಲ್ಲ ಏನಿದೆ, ಇಲ್ಲಿಂದ ಸುಮಾರು 200 ಮೀಟರ್ ದೂರದಲ್ಲೇ ಒಂದು ಅಪಾರ್ಟ್ಮೆಂಟ್ ಇರುವಂತದ್ದು. ಆ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಓರ್ವ ವ್ಯಕ್ತಿ ಆತ ಶೆಡ್ನ ನಿರ್ಮಾಣ ಮಾಡಿ, ಪಾರ್ಕಿಂಗ್ ಶೆಡ್ ನಿರ್ಮಾಣ ಮಾಡಿ, ಒಳಭಾಗದಿಂದ ಅಲ್ಲಿರುವಂತಹ ಇನ್ನೊಂದು ವೀರಿಗಳಿಗೆ ಸಂಪರ್ಕ ಮಾಡುವಂತೆ ನೆಲಮಾಳಿಗೆ ಮುಖಾಂತರವಾಗಿ ಆತ ನಿಧಿಗಾಗಿ ಆಸೆ ಪಟ್ಟು ಆತ ಆ ರೀತಿಯಾದಂತಹ ಹೋಮ ಹವನ ಮಾಡಿರುವಂತದ್ದು, ಕೃತ್ಯವನ್ನು ಎಸಗೋದಕ್ಕೆ ಅಂದ್ರೆ ನಿಧಿಯನ್ನ ಹುಡುಕೋದಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು. ಆ ವೀರಗಲ್ಲು ಈ ಒಂದು ಬಸವೇಶ್ವರ ಅಂದ್ರೆ ಬಸವಣ್ಣ ದೇವಸ್ಥಾನ ಏನಿದೆ, ಈ ದೇವಸ್ಥಾನಕ್ಕೆ ಸಂಬಂಧಪಡುವಂತಹ ವೀರಗಲ್ಲು, ಈ ಸಂಪೂರ್ಣವಾದಂತಹ ದೇವಸ್ಥಾನ ಏನಿದೆ, ಇದು ಮುಜರಾಯಿ ಇಲಾಖೆಗೆ ಸೇರ್ಪಡುವಂತಹ ಒಂದು ದೇವಸ್ಥಾನ. ಇಲ್ಲಿನ ಅರ್ಚಕರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಸರ್ಕಾರದಿಂದ ಸಂಬಳ ಅಂದ್ರೆ ವೇತನ, ಗೌರವಧನ ಬರುತ್ತೆ. ಇದೆಲ್ಲವೂ ಕೂಡ ಇದ್ರೂ ಈ ರೀತಿಯಾದಂತಹ ಕೃತ್ಯ ನಡೆದ್ರೂ ಕೂಡ ಅರ್ಚಕರು ಬಂದಿಲ್ಲ, ಜೊತೆಗೆ ಇಲ್ಲಿ ಸಂಬಂಧಪಡುವಂತಹ ಅಧಿಕಾರಿಗಳು ಕೂಡ ಬಂದಿಲ್ಲ. ಕೇವಲ ಈ ಘಟನೆ ಏನಾಗುತ್ತೆ, ಘಟನೆ ನಡೆದ ಬಳಿಕ ಸ್ಥಳೀಯ ಪೊಲೀಸರು ಬಂದು ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗಂಭೀರವಾಗಿ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಈ ಇಲಾಖೆ ಏನಿದೆ, ಮುಜರಾಯಿ ಇಲಾಖೆಗೆ ಸಂಬಂಧಪಡುವಂತಹ ಈ ದೇವಸ್ಥಾನ ಏನಿದೆ, ಸುಮಾರು 900 ವರ್ಷಗಳ ದೇವಸ್ಥಾನ, ಸುಮಾರು 1000 ವರ್ಷಗಳ ಐತಿಹ್ಯವನ್ನುಳ್ಳಂತಹ ದೇವಸ್ಥಾನ ಅನ್ನುವಂತಹ ಒಂದು ವಿಷಯವನ್ನ ಈಗ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಈ ಹಿಂದೆ ಅಂದ್ರೆ ಈ ಒಂದು ಅಪಾರ್ಟ್ಮೆಂಟ್ ಏನಿದೆ, ಆ ಅಪಾರ್ಟ್ಮೆಂಟ್ ಅನ್ನ ಕಟ್ಟಡ ಕಾಮಗಾರಿ ಆಗುವಂತ ಸಂದರ್ಭದಲ್ಲಿ ಆ ಒಂದು ಪಾಯ ಅಗೆಯುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ತಾಮ್ರದ ಅಂದ್ರೆ ಚಿನ್ನದ ಒಂದು ಅಂಶಗಳು ಇರುವಂತಹ ಕೆಲವು ನಿಧಿ ಸಿಕ್ಕಿತ್ತು ಅನ್ನುವಂಥದ್ದು. ಅದನ್ನ ಕೇಳ್ಪಟ್ಟಂತಹ ಓರ್ವ ವ್ಯಕ್ತಿ ಅದಾದ ಬಳಿಕ ಅಂದ್ರೆ ಸುಮಾರು ವರ್ಷಗಳ 10-15 ವರ್ಷಗಳ ಆದ ಬಳಿಕ ಈಗ ಮತ್ತೆ ಆ ರೀತಿಯಾದಂತಹ ಕೃತ್ಯಕ್ಕೆ ಕೈ ಹಾಕಿರುವಂತದ್ದು. ಇದೆಲ್ಲವೂ ಕೂಡ ಮುಜರಾಯಿ ಇಲಾಖೆಗೆ ಸೇರುತ್ತೆ. ಇದೆಲ್ಲವೂ ಕೂಡ ದೇವಸ್ಥಾನದ ಆಸ್ತಿ. ಈಗ ಆತ ನಿಧಿಯನ್ನು ತೆಗೆದುಕೊಂಡು ಹೋಗಿದಾನ, ಅದೆಲ್ಲವೂ ಕೂಡ ಸರ್ಕಾರಿ ಸಂಪತ್ತು ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಅಲ್ಲಿನ ವೀರಗಲ್ಲಿಗೂ ಕೂಡ ಆತ ವಿರೂಪಗೊಳಿಸುವಂಥದ್ದು ಅಂದ್ರೆ ನೆಲ ಮುಖಾಂತರವಾಗಿ ಆತ ಅದನ್ನ ಅಗಿದು ಅಲ್ಲಿ ಹೋಗಿ ವೀರಗಲ್ಲನ್ನ ತಲುಪಿರುವಂತದ್ದು. ವೀರಗಲ್ಲು ಕೂಡ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದನ್ನ ಸ್ಥಳೀಯರೀಗ ಆರೋಪ ಮಾಡ್ತಾ ಇರುವಂತದ್ದು. ಸಂಬಂಧಪಟ್ಟಂತೆ ಈಗ ಆ ಕೃತ್ಯವನ್ನು ಎಸಗಿರುವಂತಹ ವ್ಯಕ್ತಿ ಏನಿದ್ದಾನೆ, ಆತ ಸರ್ಕಾರಿ ಜಾಗದಲ್ಲಿ ಖಾಸಗಿ ವ್ಯಕ್ತಿ ಬಂದು ಈ ರೀತಿಯಾದಂತಹ ಕೃತ್ಯ ಎಸಗಿರುವಂತದ್ದು. ಹಾಗಾಗಿ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹವನ್ನ ಈಗ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಸದ್ಯ ಈ ಪ್ರಕರಣ ಇನ್ನಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲೇಔಟ್ ಎಳ್ಳುಕುಂಟೆ ನಿಧಿ ಶೋಧ ಆರೋಪಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮುಜರಾಯಿ ಇಲಾಖೆ ದೇವಸ್ಥಾನದ ಜಾಗದಲ್ಲಿ ನಿಧಿ ಶೋಧವನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಕ್ರಮದ ಭರವಸೆಯನ್ನ ಈಗ ಸಚಿವರು ಕೊಟ್ಟಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಮುಜರಾಯಿ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ನೀಡಿ ದೇವಸ್ಥಾನದ ಜಾಗವನ್ನ ಪರಿಶೀಲನೆ ಮಾಡಿದ್ದಾರೆ. ಜಾಗವನ್ನ ಕಬ್ಜಾ ಮಾಡಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಮುಜರಾಯಿ ಇಲಾಖೆ ಅಧಿಕಾರಿಗಳಿಂದ ಇವತ್ತು ಪರಿಶೀಲನೆಯನ್ನ ಮಾಡಲಾಗುತ್ತೆ. ಅನಂತರದಲ್ಲಿ ಇದು ನಿಜಕ್ಕೂ ಕೂಡ ಕಬ್ಜಾ ಮಾಡಿಕೊಂಡಿರೋ ಜಾಗನೇ ಅಥವಾ ಏನು ಅನ್ನೋದು ಗೊತ್ತಾಗುತ್ತೆ. ಈ ದೇವಸ್ಥಾನದ ಜಾಗವನ್ನೇ ಕಬ್ಜಾ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಈಗ ಬಹಳವಾಗಿ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ನಿಧಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ನಿಧಿ ಶೋಧವನ್ನ ನಡೆಸಿದ್ರು. ಕೆಲ ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ಅದ್ಯಾರು ಮಾಡಿದ್ದು ಅನ್ನುವಂತ ಪ್ರಶ್ನೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ಆರೋಪಗಳೇನು ಕೇಳಿ ಬಂದಿತ್ತಲ್ವಾ, ಆ ಎಲ್ಲ ಆರೋಪಗಳಿಗೂ ಕೂಡ ಈಗ ಟ್ವಿಸ್ಟ್ ಸಿಗ್ತಾ ಇದೆ.
ಬೆಂಗಳೂರಲ್ಲಿ ನಿಧಿಗಳ್ಳರ ಹಾವಳಿ ಹೆಚ್ಚಾಗಿದೆ. ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ 7 ಕುಂಟೆ ಗ್ರಾಮದಲ್ಲಿ ಪುರಾತನ ಐತಿಹ್ಯವುಳ್ಳಂತಹ ದೇವಸ್ಥಾನದ ವೀರಗಲ್ಲ ಬಳಿ ಖಾಸಗಿ ವ್ಯಕ್ತಿಯೋರ್ವ ನಿಧಿಯ ಆಸೆಗಾಗಿ ಆ ಜಾಗವನ್ನು ಅಗೆದು ನಿಧಿಗಾಗಿ ಯತ್ನ ಮಾಡಿರುವಂತಹ ಕೃತ್ಯ ನಡೆದಿದೆ. ಸದ್ಯ ಈಗ ನಾವು ಆ ಒಂದು ದೇವಸ್ಥಾನದ ವೀರಗಲ್ಲ ಬಳಿ ಇದೀವಿ. ತಾವು ದೃಶ್ಯಗಳನ್ನು ಕೂಡ ನೋಡಬಹುದು. ಇಲ್ಲೇನ್ ಸಿಗ್ತಾ ಇದೆ, ಈ ಶಿವನ ವೀರಗಲ್ಲ ಏನಿದೆ, ಇಲ್ಲಿಂದ ಸುಮಾರು 200 ಮೀಟರ್ ದೂರದಲ್ಲೇ ಒಂದು ಅಪಾರ್ಟ್ಮೆಂಟ್ ಇರುವಂತದ್ದು. ಆ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಓರ್ವ ವ್ಯಕ್ತಿ ಆತ ಶೆಡ್ ನಿರ್ಮಾಣ ಮಾಡಿ, ಪಾರ್ಕಿಂಗ್ ಶೆಡ್ ನಿರ್ಮಾಣ ಮಾಡಿ, ಒಳಭಾಗದಿಂದ ಅಲ್ಲಿರುವಂತಹ ಇನ್ನೊಂದು ಬೀರಿಗಲ್ಲಿಗೆ ಸಂಪರ್ಕ ಮಾಡುವಂತೆ ನೆಲಮಾಳಿಗೆ ಮುಖಾಂತರವಾಗಿ ಆತ ನಿಧಿಗಾಗಿ ಆಸೆ ಪಟ್ಟು ಆತ ಆ ರೀತಿಯಾದಂತಹ ಹೋಮ ಹವನ ಮಾಡಿರುವಂತದ್ದು, ಕೃತ್ಯವನ್ನ ಎಸಗೋದಕ್ಕೆ ಅಂದ್ರೆ ನಿಧಿಯನ್ನ ಹುಡುಕೋದಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು. ಆ ವೀರಗಲ್ಲು ಈ ಒಂದು ಬಸವೇಶ್ವರ ಅಂದ್ರೆ ಬಸವಣ್ಣ ದೇವಸ್ಥಾನ ಏನಿದೆ, ಈ ದೇವಸ್ಥಾನಕ್ಕೆ ಸಂಬಂಧಪಡುವಂತಹ ವೀರಗಲ್ಲು. ಈ ಸಂಪೂರ್ಣವಾದಂತಹ ದೇವಸ್ಥಾನ ಏನಿದೆ, ಇದು ಮುಜರಾಯಿ ಇಲಾಖೆಗೆ ಸೇರ್ಪಡುವಂತಹ ಒಂದು ದೇವಸ್ಥಾನ. ಇಲ್ಲಿನ ಅರ್ಚಕರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ಸರ್ಕಾರದಿಂದ ಸಂಬಳ ಅಂದ್ರೆ ವೇತನ, ಗೌರವಧನ ಬರುತ್ತೆ. ಇದೆಲ್ಲವೂ ಕೂಡ ಇದ್ರು, ಈ ರೀತಿಯಾದಂತಹ ಕೃತ್ಯ ನಡೆದ್ರು ಕೂಡ ಅರ್ಚಕರು ಬಂದಿಲ್ಲ, ಜೊತೆಗೆ ಇಲ್ಲಿ ಸಂಬಂಧಪಡುವಂತಹ ಅಧಿಕಾರಿಗಳು ಕೂಡ ಬಂದಿಲ್ಲ. ಕೇವಲ ಈ ಘಟನೆ ಏನಾಗುತ್ತೆ, ಘಟನೆ ನಡೆದ ಬಳಿಕ ಸ್ಥಳೀಯ ಪೊಲೀಸರು ಬಂದು ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗಂಭೀರವಾಗಿ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಈ ಇಲಾಖೆ ಏನಿದೆ, ಮುಜರಾಯಿ ಇಲಾಖೆಗೆ ಸಂಬಂಧಪಡುವಂತಹ ಈ ದೇವಸ್ಥಾನ ಏನಿದೆ, ಸುಮಾರು 900 ವರ್ಷಗಳ ದೇವಸ್ಥಾನ, ಸುಮಾರು 1000 ವರ್ಷಗಳ ಐತಿಹ್ಯವನ್ನು ಉಳ್ಳಂತಹ ದೇವಸ್ಥಾನ ಅನ್ನುವಂತಹ ಒಂದು ವಿಷಯವನ್ನ ಈಗ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಈ ಹಿಂದೆ ಅಂದ್ರೆ ಈ ಒಂದು ಅಪಾರ್ಟ್ಮೆಂಟ್ ಏನಿದೆ, ಆ ಅಪಾರ್ಟ್ಮೆಂಟ್ ಅನ್ನ ಕಟ್ಟಡ ಕಾಮಗಾರಿ ಆಗುವಂತ ಸಂದರ್ಭದಲ್ಲಿ ಆ ಒಂದು ಪಾಯ ಅಗೆಯುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ತಾಮ್ರದ ಅಂದ್ರೆ ಚಿನ್ನದ ಒಂದು ಅಂಶಗಳು ಇರುವಂತಹ ಕೆಲವು ನಿಧಿ ಸಿಕ್ಕಿತ್ತು ಅನ್ನುವಂಥದ್ದು. ಅದನ್ನ ಕೇಳ್ಪಟ್ಟಂತಹ ಓರ್ವ ವ್ಯಕ್ತಿ ಅದಾದ ಬಳಿಕ ಅಂದ್ರೆ ಸುಮಾರು ವರ್ಷಗಳ 10-15 ವರ್ಷಗಳ ಆದ ಬಳಿಕ ಈಗ ಮತ್ತೆ ಆ ರೀತಿಯಾದಂತಹ ಕೃತ್ಯಕ್ಕೆ ಕೈ ಹಾಕಿರುವಂತದ್ದು. ಇದೆಲ್ಲವೂ ಕೂಡ ಮುಜರಾಯಿ ಇಲಾಖೆಗೆ ಸೇರುತ್ತೆ, ಇದೆಲ್ಲವೂ ಕೂಡ ದೇವಸ್ಥಾನದ ಆಸ್ತಿ. ಈಗ ಆತ ನಿಧಿಯನ್ನು ತೆಗೆದುಕೊಂಡು ಹೋಗಿದಾನ, ಅದೆಲ್ಲವೂ ಕೂಡ ಸರ್ಕಾರಿ ಸಂಪತ್ತು ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಅಲ್ಲಿನ ವೀರಗಲ್ಲಿಗೂ ಕೂಡ ಆತ ವಿರೂಪಗೊಳಿಸುವಂಥದ್ದು ಅಂದ್ರೆ ನೆಲ ಮುಖಾಂತರವಾಗಿ ಆತ ಅದನ್ನ ಅಗಿದು ಅಲ್ಲಿ ಹೋಗಿ ವೀರಗಲ್ಲನ್ನ ತಲುಪಿರುವಂತದ್ದು. ವೀರಗಲ್ಲು ಕೂಡ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದನ್ನ ಸ್ಥಳೀಯರೀಗ ಆರೋಪ ಮಾಡ್ತಾ ಇರುವಂತದ್ದು. ಸಂಬಂಧಪಟ್ಟಂತೆ ಈಗ ಆ ಕೃತ್ಯವನ್ನು ಎಸಗಿರುವಂತಹ ವ್ಯಕ್ತಿ ಏನಿದ್ದಾನೆ, ಆತ ಸರ್ಕಾರಿ ಜಾಗದಲ್ಲಿ ಖಾಸಗಿ ವ್ಯಕ್ತಿ ಬಂದು ಈ ರೀತಿಯಾದಂತಹ ಕೃತ್ಯ ಎಸಗಿರುವಂತದ್ದು. ಹಾಗಾಗಿ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹವನ್ನ ಈಗ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಸದ್ಯ ಈ ಪ್ರಕರಣ ಇನ್ನಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ಅರವಿಂದ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲೇಔಟ್ 7 ಕುಂಟೆ ನಿಧಿ ಶೋಧ ಆರೋಪಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮುಜರಾಯಿ ಇಲಾಖೆ ದೇವಸ್ಥಾನದ ಜಾಗದಲ್ಲಿ ನಿಧಿ ಶೋಧವನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಕ್ರಮದ ಭರವಸೆಯನ್ನ ಈಗ ಸಚಿವರು ಕೊಟ್ಟಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಮುಜರಾಯಿ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ನೀಡಿ ದೇವಸ್ಥಾನದ ಜಾಗವನ್ನ ಪರಿಶೀಲನೆ ಮಾಡಿದ್ದಾರೆ. ಜಾಗವನ್ನ ಕಬ್ಜಾ ಮಾಡಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಮುಜರಾಯಿ ಇಲಾಖೆ ಅಧಿಕಾರಿಗಳಿಂದ ಇವತ್ತು ಪರಿಶೀಲನೆಯನ್ನ ಮಾಡಲಾಗುತ್ತೆ. ಅನಂತರದಲ್ಲಿ ಇದು ನಿಜಕ್ಕೂ ಕೂಡ ಕಬ್ಜಾ ಮಾಡಿಕೊಂಡಿರೋ ಜಾಗನೇ ಅಥವಾ ಏನು ಅನ್ನೋದು ಗೊತ್ತಾಗುತ್ತೆ. ಈ ದೇವಸ್ಥಾನದ ಜಾಗವನ್ನೇ ಕಬ್ಜಾ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಈಗ ಬಹಳವಾಗಿ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ನಿಧಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ನಿಧಿ ಶೋಧವನ್ನ ನಡೆಸಿದ್ರು. ಕೆಲ ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ಅದ್ಯಾರು ಮಾಡಿದ್ದು ಅನ್ನುವಂತ ಪ್ರಶ್ನೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ಆರೋಪಗಳೇನು ಕೇಳಿ ಬಂದಿತ್ತಲ್ವಾ, ಆ ಎಲ್ಲ ಆರೋಪಗಳಿಗೂ ಕೂಡ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಬೆಂಗಳೂರಲ್ಲಿ ನಿಧಿಗಳ್ಳರ ಹಾವಳಿ ಹೆಚ್ಚಾಗಿದೆ. ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ 7 ಕುಂಟೆ ಗ್ರಾಮದಲ್ಲಿ ಪುರಾತನ ಐತಿಹ್ಯವುಳ್ಳಂತಹ ದೇವಸ್ಥಾನದ ವೀರಗಲ್ಲ ಬಳಿ ಖಾಸಗಿ ವ್ಯಕ್ತಿಯೋರ್ವ ನಿಧಿಯ ಆಸೆಗಾಗಿ ಆ ಜಾಗವನ್ನು ಅಗೆದು ನಿಧಿಗಾಗಿ ಯತ್ನ ಮಾಡಿರುವಂತಹ ಕೃತ್ಯ ನಡೆದಿದೆ. ಸದ್ಯ ಈಗ ನಾವು ಆ ಒಂದು ದೇವಸ್ಥಾನದ ವೀರಗಲ್ಲ ಬಳಿ ಇದೀವಿ. ತಾವು ದೃಶ್ಯಗಳನ್ನು ಕೂಡ ನೋಡಬಹುದು. ಇಲ್ಲೇನ್ ಸಿಗ್ತಾ ಇದೆ, ಈ ಶಿವನ ವೀರಗಲ್ಲ ಏನಿದೆ, ಇಲ್ಲಿಂದ ಸುಮಾರು 200 ಮೀಟರ್ ದೂರದಲ್ಲೇ ಒಂದು ಅಪಾರ್ಟ್ಮೆಂಟ್ ಇರುವಂತದ್ದು. ಆ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಓರ್ವ ವ್ಯಕ್ತಿ ಆತ ಶೆಡ್ ನಿರ್ಮಾಣ ಮಾಡಿ, ಪಾರ್ಕಿಂಗ್ ಶೆಡ್ ನಿರ್ಮಾಣ ಮಾಡಿ, ಒಳಭಾಗದಿಂದ ಅಲ್ಲಿರುವಂತಹ ಇನ್ನೊಂದು ಬೀರಿಗಲ್ಲಿಗೆ ಸಂಪರ್ಕ ಮಾಡುವಂತೆ ನೆಲಮಾಳಿಗೆ ಮುಖಾಂತರವಾಗಿ ಆತ ನಿಧಿಗಾಗಿ ಆಸೆ ಪಟ್ಟು ಆತ
ಆ ರೀತಿಯಾದಂತಹ ಹೋಮ ಹವನ ಮಾಡಿರುವಂತದ್ದು, ಕೃತ್ಯವನ್ನ ಎಸಗೋದಕ್ಕೆ ಅಂದ್ರೆ ನಿಧಿಯನ್ನ ಹುಡುಕೋದಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು. ಆ ವೀರಗಲ್ಲು ಈ ಒಂದು ಬಸವೇಶ್ವರ ಅಂದ್ರೆ ಬಸವಣ್ಣ ದೇವಸ್ಥಾನ ಏನಿದೆ, ಈ ದೇವಸ್ಥಾನಕ್ಕೆ ಸಂಬಂಧಪಡುವಂತಹ ವೀರಗಲ್ಲು. ಈ ಸಂಪೂರ್ಣವಾದಂತಹ ದೇವಸ್ಥಾನ ಏನಿದೆ ಇದು ಮುಜರಾಯಿ ಇಲಾಖೆಗೆ ಸೇರ್ಪಡುವಂತಹ ಒಂದು ದೇವಸ್ಥಾನ. ಇಲ್ಲಿನ ಅರ್ಚಕರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ಸರ್ಕಾರದಿಂದ ಸಂಬಳ ಅಂದ್ರೆ ವೇತನ, ಗೌರವಧನ ಬರುತ್ತೆ. ಇದೆಲ್ಲವೂ ಕೂಡ ಇದ್ರೂ ಈ ರೀತಿಯಾದಂತಹ ಕೃತ್ಯ ನಡೆದ್ರೂ ಕೂಡ ಅರ್ಚಕರು ಬಂದಿಲ್ಲ, ಜೊತೆಗೆ ಇಲ್ಲಿ ಸಂಬಂಧಪಡುವಂತಹ ಅಧಿಕಾರಿಗಳು ಕೂಡ ಬಂದಿಲ್ಲ. ಕೇವಲ ಈ ಘಟನೆ ಏನಾಗುತ್ತೆ, ಘಟನೆ ನಡೆದ ಬಳಿಕ ಸ್ಥಳೀಯ ಪೊಲೀಸರು ಬಂದು ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಗಂಭೀರವಾಗಿ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಈ ಇಲಾಖೆ ಏನಿದೆ, ಮುಜರಾಯಿ ಇಲಾಖೆಗೆ ಸಂಬಂಧಪಡುವಂತಹ ಈ ದೇವಸ್ಥಾನ ಏನಿದೆ, ಸುಮಾರು 900 ವರ್ಷಗಳ ದೇವಸ್ಥಾನ, ಸುಮಾರು 1000 ವರ್ಷಗಳ ಐತಿಹ್ಯವನ್ನುಳ್ಳಂತಹ ದೇವಸ್ಥಾನ ಅನ್ನುವಂತಹ ಒಂದು ವಿಷಯವನ್ನ ಈಗ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಈ ಹಿಂದೆ ಅಂದ್ರೆ ಈ ಒಂದು ಅಪಾರ್ಟ್ಮೆಂಟ್ ಏನಿದೆ, ಆ ಅಪಾರ್ಟ್ಮೆಂಟ್ ಅನ್ನ ಕಟ್ಟಡ ಕಾಮಗಾರಿ ಆಗುವಂತ ಸಂದರ್ಭದಲ್ಲಿ ಆ ಒಂದು ಪಾಯ ಅಗಿಯುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ತಾಮ್ರದ ಅಂದ್ರೆ ಚಿನ್ನದ ಒಂದು ಅಂಶಗಳು ಇರುವಂತಹ ಕೆಲವು ನಿಧಿ ಸಿಕ್ಕಿತ್ತು ಅನ್ನುವಂಥದ್ದು. ಅದನ್ನ ಕೇಳ್ಪಟ್ಟಂತಹ ಓರ್ವ ವ್ಯಕ್ತಿ ಅದಾದ ಬಳಿಕ ಅಂದ್ರೆ ಸುಮಾರು ವರ್ಷಗಳ 10-15 ವರ್ಷಗಳ ಆದ ಬಳಿಕ ಈಗ ಮತ್ತೆ ಆ ರೀತಿಯಾದಂತಹ ಕೃತ್ಯಕ್ಕೆ ಕೈ ಹಾಕಿರುವಂತದ್ದು. ಇದೆಲ್ಲವೂ ಕೂಡ ಮುಜರಾಯಿ ಇಲಾಖೆಗೆ ಸೇರುತ್ತೆ, ಇದೆಲ್ಲವೂ ಕೂಡ ದೇವಸ್ಥಾನದ ಆಸ್ತಿ. ಈಗ ಆತ ನಿಧಿಯನ್ನು ತೆಗೆದುಕೊಂಡು ಹೋಗಿದಾನ, ಅದೆಲ್ಲವೂ ಕೂಡ ಸರ್ಕಾರಿ ಸಂಪತ್ತು ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಅಲ್ಲಿನ ವೀರಗಲ್ಲಿಗೂ ಕೂಡ ಆತ ವಿರೂಪಗೊಳಿಸುವಂಥದ್ದು ಅಂದ್ರೆ ನೆಲ ಮುಖಾಂತರವಾಗಿ ಆತ ಅದನ್ನ ಅಗಿದು ಅಲ್ಲಿ ಹೋಗಿ ವೀರಗಲ್ಲನ್ನ ತಲುಪಿರುವಂತದ್ದು. ವೀರಗಲ್ಲು ಕೂಡ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದನ್ನ ಸ್ಥಳೀಯರೀಗ ಆರೋಪ ಮಾಡ್ತಾ ಇರುವಂತದ್ದು. ಸಂಬಂಧಪಟ್ಟಂತೆ ಈಗ ಆ ಕೃತ್ಯವನ್ನು ಎಸಗಿರುವಂತಹ ವ್ಯಕ್ತಿ ಏನಿದ್ದಾನೆ, ಆತ ಸರ್ಕಾರಿ ಜಾಗದಲ್ಲಿ ಖಾಸಗಿ ವ್ಯಕ್ತಿ ಬಂದು ಈ ರೀತಿಯಾದಂತಹ ಕೃತ್ಯ ಎಸಗಿರುವಂತದ್ದು. ಹಾಗಾಗಿ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹವನ್ನ ಈಗ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಸದ್ಯ ಈ ಪ್ರಕರಣ ಇನ್ನಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.